ಸೆಪ್ಟೆಂಬರ್ 18 76ನೇ ಜನ್ಮದಿನೋತ್ಸವನ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾನು ಮಾಡಬೇಕಾಗಿ ಬಂದಿದೆ. ದುಃಖದಿಂದ ಹೇಳ್ತಾ ಇದ್ದೀನಿ, ಅಲ್ಲೇ ಆಚರಣೆ ಮಾಡೋಣ. ಅಲ್ಲಿ ನಮಗೆ ಜಾಗ ಸಿಗೋವರೆಗೂ ಸೆಪ್ಟೆಂಬರ್ 18 ಡಿಸೆಂಬರ್ 30 ಫ್ರೀಡಮ್ ಪಾರ್ಕ್ನಲ್ಲಿ ನಾನು ಪೂಜಾ ಪುರಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ನಂಗೆ ನ್ಯಾಯ ಸಿಗೋವರೆಗೂ, ಇದು ನನ್ನ ಅಚಲ ನಿರ್ಧಾರ. ನಾನು ಬದುಕಿರೋವರೆಗೂ, ಆ ನ್ಯಾಯ ಸಿಗೋವರೆಗೂ ಫ್ರೀಡಮ್ ಪಾರ್ಕ್ನಲ್ಲೇ ಹುಡ್ದಪ್ಪ, ಫ್ರೀಡಮ್ ಪಾರ್ಕ್ನಲ್ಲೇ ಪುಣ್ಯಸ್ಮರಣೆ ಮಾಡೋಕ್ಕೆ ನಾನು ನಮ್ಮ ಸಂಘಟನೆ ಮತ್ತು ನಮ್ಮ ಟ್ರಸ್ಟು ನಾವು ಹಲವು ಕನ್ನಡ ಪರ ಹೋರಾಟಗಾರರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ನಾನು ನಿಮ್ಮ ವಿಷ್ಣು ಸೇವಕ ರಾಜುಗೌಡರ ಮಾತಾಡ್ತಾ ಇರೋದು. ಅಭಿಮಾನಿಗಳಲ್ಲಿ ಕೊನೆಯ ಕೋರಿಕೆ, ನಾನು ದಯವಿಟ್ಟು ಅಭಿಮಾನ ಸ್ಟುಡಿಯೋದಿಲ್ವ ಅಂತ್ಯ ಸಂಸ್ಕಾರ ಜಾಗನ ಉಳಿಸ್ಕೋಬೇಕಾಗಿ ಬಂದಿದೆ. ಹಾಗಾಗಿ ಈ ವರ್ಷದ 2026 ಸೆಪ್ಟೆಂಬರ್ 18ರಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ 76ನೇ ಜನ್ಮದಿನೋತ್ಸವವನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಆಚರಣೆಯೊಂದಿಗೆ ನಾವು ಅಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅಭಿಮಾನಿಗಳು, ನಾನು 2 ತಿಂಗಳ ಮುಂಚಿತವಾಗಿ ಅನೌನ್ಸ್ ಮಾಡ್ತಾಯಿದ್ದೀನಿ. ಕೂಡಲ ಅಭಿಮಾನಿಗಳು ದಯವಿಟ್ಟು ಶುಕ್ರವಾರದಿಂದ ಶನಿವಾರ ಭಾನುವಾರ ಕ್ರಮೇಣ ಅದು ನಿರಂತರವಾಗಿ ಹೋರಾಟ, ಉಪವಾಸ ಸತ್ಯಾಗ್ರಹ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡೋಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಅಭಿಮಾನಿಗಳು ಆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ದಯವಿಟ್ಟು ಹೋರಾಟದಲ್ಲಿ ಭಾಗವಹಿಸಿಂದ ಕಳಕಳಿಯಿಂದ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲ ಅಭಿಮಾನಿಗಳು, ರಾಜ್ಯಾದ್ಯಂತ ಏನು ಅಭಿಮಾನಿಗಳಿದ್ದೀರಿ, ದಯವಿಟ್ಟು ಅಪ್ಪಾಜಿಗೋಸ್ಕರ ಶುಕ್ರವಾರ ಬರೋರು ಬನ್ನಿ, ಶನಿವಾರ ಬರೋರು ಬನ್ನಿ, ಭಾನುವಾರ ಬರೋರು ಬನ್ನಿ. ದಯವಿಟ್ಟು ಹೋರಾಟನ ಯಶಸ್ವಿಗೊಳಿಸೋಣ. ನಾವು ಏನೇ ಪ್ರಾಣ ಇರೋವರೆಗೂ ಅಂತ್ಯ ಸಂಸ್ಕಾರ ಜಾಗ ಉಳಿಸ್ಕೊಳ್ಳೋಕ್ಕೆ ನಾನು ನಿರಂತರವಾಗಿ ಸರ್ಕಾರ ಜೊತೆ ಹೈಕೋರ್ಟ್ನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಹೈಕೋರ್ಟ್ನಲ್ಲಿ ಇವತ್ತು ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಅರುಣ್ ಸರ್ ಅಂದ್ಬಿಟ್ಟು ತುಂಬ ನನಗೆ ಫೀಸಿನ ಒಂದು ಕನ್ಸೆಷನಾಗಿ ತೊಗೊಂಡು ಇವತ್ತು ಸುಮಾರು 8 ಕೇಸ್ಗಳು ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ನಾಡಿನ ವಿಷ್ಣುಜಿ ಅಭಿಮಾನಿಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರು ನೆನೆಸ್ಕೊಳ್ಳೇಬೇಕು ನಾನು. ಹಾಗೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಭಿಮಾನಿಗಳು ಈ ಹೋರಾಟಕ್ಕೆ ಬೆಂಗಳೂರಿನ ಹಾಗೂ ರಾಜ್ಯಾದ್ಯಂತ ಅಭಿಮಾನಿಗಳು ಆ ಫ್ರೀಡಮ್ ಪಾರ್ಕ್ ಸೆಪ್ಟೆಂಬರ್ 18 76ನೇ ಜನ್ಮದಿನೋತ್ಸವನ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾನು ಮಾಡಬೇಕಾಗಿ ಬಂದಿದೆ. ದುಃಖದಿಂದ ಹೇಳ್ತಾ ಇದ್ದೀನಿ, ಅಲ್ಲೇ ಆಚರಣೆ ಮಾಡೋಣ. ಅಲ್ಲಿ ನಮಗೆ ಜಾಗ ಸಿಗೋವರೆಗೂ ಸೆಪ್ಟೆಂಬರ್ 18 ಡಿಸೆಂಬರ್ 30 ಫ್ರೀಡಮ್ ಪಾರ್ಕ್ನಲ್ಲಿ ನಾನು ಪೂಜಾ ಪುರಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ನಂಗೆ ನ್ಯಾಯ ಸಿಗೋವರೆಗೂ, ಇದು ನನ್ನ ಅಚಲ ನಿರ್ಧಾರ. ನಾನು ಬದುಕಿರೋವರೆಗೂ, ಆ ನ್ಯಾಯ ಸಿಗೋವರೆಗೂ ಫ್ರೀಡಮ್ ಪಾರ್ಕ್ನಲ್ಲೇ ಹುಡ್ದಪ್ಪ, ಫ್ರೀಡಮ್ ಪಾರ್ಕ್ನಲ್ಲೇ ಪುಣ್ಯಸ್ಮರಣೆ ಮಾಡೋಕ್ಕೆ ನಾನು ನಮ್ಮ ಸಂಘಟನೆ ಮತ್ತು ನಮ್ಮ ಟ್ರಸ್ಟು ನಾವು ಹಲವು ಕನ್ನಡ ಪರ ಹೋರಾಟಗಾರರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ದಯವಿಟ್ಟು ಅಭಿಮಾನಿಗಳು ಸೆಪ್ಟೆಂಬರ್ 18ರ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಕಳಕಳಿನ ಕೇಳ್ತಾರೆ.